ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 13ನೇ ಅಧ್ಯಾಯ 7ರಿಂದ 12ನೇ ವಚನ ನೋಡೋಣ. ಬಹಳ ಒಳ್ಳೆಯ ಒಂದು ಪಾಠಗಳನ್ನ ನಾವು ಕಲಿತಾ ಇದ್ದೀವಿ. ಲೋಟನನ್ನು ಅವನ ಆಸ್ತಿ ಸಹಿತ ಹಿಡಿದುಕೊಂಡು ಹೋದರು. ಆಮೇಲೆ ಅವರು ಹಿಂದಿರುಗಿಕೊಂಡು, ಅಂದ್ರೆ ಆ ರಾಜ್ಯಗಳು ಹಿಂದಿರುಗಿಕೊಂಡು ಕಾದೇಶ್ ಎನ್ನುವ ಎನ್ಮಿಸ್ಟಾಪಿಗೆ ಬಂದು ಅಮಾಲೇಕ್ಯರ ಸಮಸ್ತ ದೇಶವನ್ನು ಆಚಾಚೋತ್ನಾಮಿನಲ್ಲಿರುವ ವಾಸವಾಗಿದ್ದ ಅಮೋರಿಯರನ್ನು ಜಯಿಸಿದರು. ಆಗ ಸೋದೋಮ್, ಗೊಮರ, ಅದ್ಮಾ, ಚೆಬೋಯಿಮ್, ಚೋಗರೆಂಬ ಬೇಲೆಗ್ ಈ ಪಟ್ಟಣಗಳ ರಾಜರು ಹೊರಟು ಅವರಿಗೆ ಎದುರಾಗಿ, ಅಂದರೆ ಎಲಾಮಿನ ಅರಸನಾದ ಕೆದಲ್ಗೋರ್ಮ, ಗೋಯಿಮರದ ಅರಸನಾದ ತಿದ್ಗಾಲ, ಶಿನಾರಿನ ಅರಸನಾದ ಅಮ್ರಫೇಲ, ಎಲ್ಲಸರಿನ ಅರಸನಾದ ಅರಿಯೋಕ ಇವರಿಗೆ ವಿರುದ್ಧವಾಗಿ ಸಿದ್ದಿಮ್ ಎಂಬ ತಗ್ಗು ಮೈದಾನದಲ್ಲಿ ತಮ್ಮ ದಂಡನ್ನು ನಿಲ್ಲಿಸಿದರು. ಹೀಗೆ 4 ಮಂದಿ ರಾಜರು 5 ಮಂದಿ ರಾಜರನ್ನು ಎದುರಿಸಿದರು. ಆದರೆ ಸಿದ್ದಿಮ್ ತಗ್ಗಿನಲ್ಲಿ ಕಲ್ಲರಗಿನ ಕೆಸರು ಕುಣಿಗಳು ತುಂಬಾ ಇದ್ದವು. ಸೋದೋಮ್ ಗೊಮರಗಳ ರಾಜರ ಕಡೆಯವರು ಓಡಿ ಹೋಗುವಾಗ ಆ ಕುಣಿಗಳನ್ನೇ ಬಿದ್ದು ಸತ್ತರು. ಉಳಿದವರು ಬೆಟ್ಟಗಳಿಗೆ ಓಡಿ ಹೋದವರು. ಗೆದ್ದವರು ಸೋದೋಮ್ ಗೊಮರ ಪಟ್ಟಣಗಳನ್ನು ಸೂರೆ ಮಾಡಿ ಅವುಗಳಲ್ಲಿದ್ದ ಎಲ್ಲ ಆಸ್ತಿಯನ್ನು ದವಸವನ್ನು ತೆಗೆದುಕೊಂಡು ಹೋದರು. ಸೋದೋಮಿನಲ್ಲಿ ವಾಸವಾಗಿದ್ದ ಅಬ್ರಾಮನ ತಮ್ಮನ ಮಗನಾದ ಲೋಟನನ್ನು ಅವನ ಸ್ಥೈತ ಹಿಡಿದುಕೊಂಡು ಹೋದರು. ನಾವು ಸಹ ಪ್ರಿಯರೇ ಯಾವುದನ್ನ ಜಗಳವಾಡಿ ಯುದ್ಧ ಮಾಡಿ ಪಡೆದುಕೊಳ್ಳಬಾರದು, ಪ್ರಾರ್ಥನೆ ಮಾಡಿ ಎಲ್ಲವನ್ನ ಪಡೆದುಕೊಳ್ಳುವರಾಗಿರ್ಬೇಕಂತ ಈ ಭಾಗ ನಮಗೆ ತೋರಿಸ್ತದೆ. ಯಾವಾಗೆಲ್ಲ ದೇವರ ಚಿತ್ತದಿಂದ ಹೊರಗಡೆ ಇರ್ತೇವೋ ಆವಾಗೆಲ್ಲ ನಾವು ಕಷ್ಟದ ಸಮಸ್ಯೆಗಳಿಗೆ ಒಳಗಾಗ್ಬೋದು. ನೋಡಿ, ಯೇಸುಸ್ವಾಮಿ ನಂಬುದ ಮೇಲೆ ನಮಗೆ ಕಷ್ಟ ಅನ್ನೋದು ಇರುತ್ತೆ, ಹಿಂಸೆ ಅನ್ನೋದು ಇರ್ತದೆ. ಆದರೆ ಆ ಕಷ್ಟದಲ್ಲಿ ನಮ್ಮ ಸಮಾಧಾನ ನಾವು ಕಳ್ಕೊಳ್ಳಲ್ಲ. ಆದರೆ ಇಲ್ಲಿ ನಾವು ನೋಡ್ತೀವಿ 2 ಕಾರ್ಯ ಲೋಟನ ವಿಷಯದಲ್ಲಿ ನಾವು ಕಲಿಯಕ್ಕೆ ಹೋಗೋದು. ಜಗಳಾಡಿ ತಗೊಳ್ತಾನೆ, ಪ್ರಾರ್ಥನೆ ಮಾಡಿ ತಗೊಳ್ಳಲ್ಲ. 2ನೇದಾಗಿ ದೇವರ ಚಿತ್ತದ ಹೊರಗಡೆ ಇದ್ದು ದೇವರ ಚಿತ್ತಕ್ಕೆ ಅನುಗುಣವಲ್ಲದನ್ನ ಇವನು ತೆಗೆದುಕೊಂಡಿದ್ದರಿಂದ ನಾಶನಕ್ಕೆ ಒಳಗಾಗ್ತಾನೆ. ಅನೇಕ ಅಸಮಾಧಾನವಾದ ಕಾರ್ಯಗಳನ್ನ ಅವನು ನೋಡ್ತಾನೆ. ಮಾತ್ರವಲ್ಲದೆ ಕಷ್ಟ ಸಮಸ್ಯೆಗೆ ಒಳಗಾಗಿ ಅವನೇ ಬಿಡಿಸ್ಕೊಳಕ್ಕಾಗಿಲ್ಲ. ನೋಡಿ, ನೀತಿವಂತರಿಗೆ ಸಮಸ್ಯೆ ಕಷ್ಟಗಳು ಬರುತ್ತೆ, ಆದರೆ ಅವೆಲ್ಲವುಗಳಿಂದ ದೇವರು ಬಿಡುಗಡೆ ಮಾಡ್ತಾರೆ. ಆದರೆ ಇಲ್ಲಿ ಇವನು ನೀತಿವಂತನಾಗಿರ್ಲಿಲ್ಲ. ಇವನು ಏನ್ ಮಾಡ್ತಾ ಇದ್ದ? ಜಗಳ ಆಡಿ ಮಾತ್ರವಲ್ಲದೆ ಇವನು ದೇವರ ಚಿತ್ತದ ಹೊರಗಡೆ ತಗೊಂಡಿದ್ರಿಂದ ಇವನಿಗೆ ನೀತಿ ಅನ್ನೋದಿರಲ್ಲ, ಸಮಾಧಾನ ಅನ್ನಿರಲ್ಲ. ಇವತ್ತು ನಿಮ್ಮೆಲ್ಲರ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವೇನೋ ತಗೊಂಡಿದ್ದೀರಾ? ಯಾವುದನ್ನ ಕಸಕೊಂಡಿದ್ದೀರಾ? ಜಗಳದಿಂದ ತಗೊಂಡಿದ್ದೀರಾ? ಪ್ರಾರ್ಥನೆಯಿಂದ ತಗೊಂಡಿಲ್ಲ? ಸಮಾಧಾನ ಇದೆಯಾ? ಸರಿ, ಇವತ್ತು ದೇವರ ಹತ್ರ ಹೇಳಿ, ಸ್ವಾಮಿ, ನಾನು ಹನ್ನಳ ಹಾಗೆ ಪ್ರಾರ್ಥನೆಯಿಂದ ನಾನು ಪಡ್ಕೊಳ್ತೀನಿ. ಜಗಳಾಡಿ ನನಗೆ ಯಾವುದು ಬೇಡ. ದೇವರೇ, ನನಗೆ ನೀನು ಬೇಕು, ನೀನೇ ನನಗೆ ಶ್ರೇಷ್ಠ ಎಂಬುದಾಗಿ ನೀವು ತೀರ್ಮಾನ ಮಾಡ್ರಿ. ಇಲ್ಲಿ ಆ ಲೋಟನನ್ನು ಅವನ ಆಸ್ತಿ ಸಹಿತ ಸರಿಯಾಗಿ ಇಟ್ಕೊಂಡು ಹೋಗೋದ ಹಾಗೆ ಸೈತಾನ್ ನಮ್ಮನ್ನ ಸರಿಯಾಗಿ ಇಟ್ಕೊಳ್ಬಾರ್ದು. ಪ್ರಾರ್ಥನೆ ಮಾಡದೇ ಇರೋ ಹಾಗೆ, ಬೈಬಲ್ ಓದದೇ ಇರೋ ಹಾಗೆ, ಸಭೆಗೆ ಬರದೇ ಇರೋ ಹಾಗೆ ನಮ್ಮನ್ನು ಇಟ್ಕೊಳ್ಬಾರ್ದು. ಸೈತಾನಿಂದ ಬಿಡುಗಡೆ ಆಗ್ರಿ, ಸ್ವತಂತ್ರವಾಗಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮ್ಮ ಸ್ತೋತ್ರ. ನಮ್ಮ ಜೀವಮಾನದಲ್ಲಿ ಎಲ್ಲವನ್ನ ಪ್ರಾರ್ಥನೆಯಿಂದ ಹೊಂದಿಕೊಳ್ಳುವ ಹಾಗೆ ಎಲ್ಲಾ ದೇವ ಮಕ್ಕಳಿಗೂ ಕೃಪೆ ಕೊಡಪ್ಪ. ಅಪ್ಪ, ನಿನ್ನ ಮಕ್ಕಳು ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಿ ನೀನು ನಡೆಸು, ಸಮಾಧಾನ ಕೊಡು. ಪ್ರಾರ್ಥನೆ ಮಾಡಿ ಎಲ್ಲವನ್ನು ಪಡೆದುಕೊಳ್ಳುವ ಹಾಗೆ, ಜಗಳವಾಡಿ ಪಡೆದುಕೊಳ್ಳದ ಹಾಗೆ ಕೃಪೆ ಕೊಡು. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಓ
ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್